ಅವಳು ಇಲ್ಲೇ ಇದ್ದು ಮಾತ್ರಕ್ಕೆ ನಾನು ಅವಳನ್ನ ಹೇಗೆ ಕೇರ್ ಮಾಡ್ತೀನಿ ಅಂತ ಅನ್ಕೊಂಡ್ಲು. ಇದಕ್ಕೂ ಮುಂಚೆ ಕುರುಡನ್ ಹಾಗೆ ನೀನೇನ ಸರಸು ಅಂತ ಹೇಳ್ದ ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ಲ. ಏನಾದ್ರೂ ಆಗಿರ್ಬೋದು ರಾಹುಲ್, ಅವಳ ಪ್ಲಾನ್ಸು ಸ್ಟ್ರಾಟಜಿ ಮಾಮೂಲಿ ಆಗಿಲ್ಲ. ಅವಳಿಗದನ್ನೆಲ್ಲ ಮನೆಯವ್ರ ಮೇಲೆ ಅಪ್ಲೈ ಮಾಡೋದಕ್ಕೆ ಹೇಳು, ಅದನ್ನ ಬಿಟ್ಟು ನನ್ನ ಮೇಲಲ್ಲ. ಸರಿ ಪ್ರೀತಿ, ಜಾಗ ಬಿಡು. ಬಿಡ್ತೀನಿ, ಆದ್ರೆ ನಿಮ್ಗೆ ಆ ಪ್ರೀತಿ ಜೊತೆ ಮಾತೇನು? ಅಷ್ಟು ರಹಸ್ಯವಾಗಿ ನೀವಿಬ್ರು ಮಾತಾಡೋ ಅಗತ್ಯ ಏನಿದೆ? ಅದೆಲ್ಲ ನಿನಗೆ ಯಾಕೆ? ಅಷ್ಟಕ್ಕೂ ನನ್ನನ್ನು ಕೇಳೋದಕ್ಕೆ ನೀನ್ ಯಾರು? ನೀವ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರೂನು ನಾನ್ ನಿಮ್ ಹೆಂಡ್ತಿನೆ. ನಿಮ್ ಮೇಲೆ ಪೂರ್ತಿ ಹಕ್ಕಿದೆ ನಂಗೆ. ಅದು ನಿನ್ ಭ್ರಮೆ ಅಷ್ಟೇ. ಯಾವತ್ತಿಗೂ ನಿಜ ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಒಂದ್ಸಲ ನಂಬಿ ರಾಹುಲ್ ಅವರೇ, ಇಷ್ಟು ದಿನ ಹಾಳ್ ಮಾಡಿರೋ ಪ್ರತಿ ಕ್ಷಣನ ನೆನೆಸ್ಕೊಂಡು ನೀವೇ ಬೇಜಾರ್ ಮಾಡ್ಕೋತೀರಾ? ನಾನು ಬೇಜಾರ್ ಮಾಡ್ಕೊಳ್ಳೋದು ಕೇವಲ ನನ್ನ ಸರ್ಸು ನನ್ನಿಂದ ದೂರ ಹೋಗಿದ್ದಾಳೆ ಅಂತಷ್ಟೇ. ಅದನ್ ಬಿಟ್ಟು ಬೇರೆ ಯಾವುದಕ್ಕೂ ಅಲ್ಲ. ನಾನು ಕುಡಿದೇ ಇದ್ರು ನಾನು ಕುಡ್ದಿದ್ದೀನಿ ಅಂತ ನೀನು ಸೀನ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಿಮ್ಮ ಮೇಡಮ್ ನಂಬೋದಷ್ಟೇ, ನಾನ್ ನಂಬಲ್ಲ. ನಾನ್ ಯಾಕೆ ಹಾಗೆ ಮಾಡ್ತೀನಿ? ನೀನೇ ಮಾಡೋದು. ಯಾಕೆಂದ್ರೆ ಅದು ನಿನಗ್ ಮಾತ್ರ ಅವಶ್ಯಕತೆ ಇರೋದು. ನಿನ್ನ ಈ ಮನೆಯಿಂದ ಹೊರಗಡೆ ಕಳಿಸೋವರೆಗೂ ನಾನಂತೂ ಸುಮ್ನೆ ನೋಡ್ತಾ ಇರೋದಿಲ್ಲ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ರಾಹುಲ್ ಅವರೇ? ಅದ್ ನಿಮ್ ಭ್ರಮೆ ಅಷ್ಟೇ. ತಪ್ಪಾದ್ರೂ ಒಪ್ಪಾದ್ರೂ ನನ್ನ ಹತ್ರನೇ ಮಾತಾಡ್ಬೇಕು. ಕೋಪ ತಾಪ ಏನೇ ಇದ್ರು ನನ್ ಜೊತೆನೆ ಇರ್ಬೇಕು. ಅದನ್ ಬಿಟ್ಟು ನನ್ ಗಂಡನಾಗಿ ನನ್ ಕಣ್ಮುಂದೆನೆ ಬೇರೆ ಹುಡುಗಿ ಜೊತೆ ಮಾತಾಡಿದ್ರೆ ಮಾತ್ರ ನಾನ್ ನೋಡ್ಕೊಂಡು ಸುಮ್ನೆ ಇರಲ್ಲ. ಆಕ್ಟ್ ಮಾಡೋದಕ್ಕೆ ಬಂದಿದ್ದಾಳೆ, ಆದ್ರೆ ಯಾಕಿಷ್ಟು ಪೊಸೆಸಿವ್ ಆಗಿ ಫೀಲ್ ಆಗ್ತಿದ್ದಾಳೆ? ಪ್ರೀತಿ ಹತ್ರ ಮಾತಾಡಿದ್ರೆ ಇವಳು ಯಾಕೆ ಸೀರಿಯಸ್ ಆಗ್ತಿದ್ದಾಳೆ? ಇಂಟ್ರೆಸ್ಟಿಂಗ್. ಪ್ರೀತಿ ಹತ್ರ ಮಾತಾಡಿದ್ರೇನೆ ಇವಳು ತಡ್ಕೋತಿಲ್ಲ. ಇನ್ನು ಅವಳಿಗೆ ಸ್ವಲ್ಪ ಹತ್ರ ಆಗ್ಬಿಟ್ರೆ ಇನ್ನೇನೇನಾಗುತ್ತೋ. ಇಲ್ಲಿಂದ ನೀನ್ ಹೋಗೋದು ಭ್ರಮೆ ಅಂತೀಯ? ಭಾಷಿಣಿ, ಇನ್ಮೇಲಿಂದ ನೋಡ್ತಿರೋ, ಈ ಪ್ರೀತಿನೇ ಅಡ್ಡವಾಗಿಟ್ಕೊಂಡು ನಿನ್ನನ್ನು ಅಳಿಸಿ ನಿನಗೆ ನೋವು ಕೊಟ್ಟು ಇನ್ನು ನನ್ನಿಂದ ಆಗಲ್ಲ ಅಂತ ಇಲ್ಲಿಂದ ಓಡ್ ಹೋಗೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾನು ಸರಸು ಗಂಡ ರಾಹುಲ್ ಅಲ್ವೇ ಅಲ್ಲ. ತೇಜ, ಸ್ಯಾಲ್ರಿನ ಕರೆಕ್ಟ್ ಟೈಮ್ ಕೊಡೋದಕ್ಕೆ ನಿನಗೇನೋ ಪ್ರಾಬ್ಲಮ್ಮು? ನಮ್ಮ ಕೆಳಗೆ ಕೆಲಸ ಮಾಡೋರ್ಗೆ ರೆಸ್ಪೆಕ್ಟ್ ಮಾತ್ರ ಕೊಟ್ರೆ ಸಾಲದಪ್ಪ. ಸಮಯಕ್ಕೆ ಸರಿಯಾಗಿ ಸಂಬಳ ಕೊಟ್ರೇನೆ ನಮ್ಮ ಗೌರವ, ಡಿಗ್ನಿಟಿ ಆಫ್ ಲೇಬರ್ ಉಳಿಯುತ್ತೆ. ಮೇಡಮ್, ವರ್ಕರ್ಸ್ ತುಂಬಾ ದಿನಗಳಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೈಕ್ ಕೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಬಜೆಟ್ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬೀಳುತ್ತೆ. ಅವ್ರನ್ನ ಕೆಲಸದಿಂದ ತೆಗೆದು ಕಡಿಮೆ ಸ್ಯಾಲ್ರಿಗೆ ಕೆಲಸ ಮಾಡೋರ್ನ ಇಟ್ಕೊಂಡ್ರೆ ಸರಿ ಹೋಗುತ್ತಲ್ವಾ? ಹೊಸಬ್ರಿಗೆ ಕೆಲಸ ಕಲ್ಸೋದು ಅಂದ್ರೆ ಸಮಯನ ಹಾಳು ಮಾಡ್ಕೋತೀವಿ ಹೊರತು ಅದರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅಧಿಕಾರದಿಂದ ನಮ್ಮ ಕುಟುಂಬದ ಕಡೆಯವರು ಯಾರಾದ್ರೂ ಆ ಲೀಡರ್ ಹತ್ರ ಮಾತಾಡಿದ್ರೆ ಒಳ್ಳೇದು. ಹಾ ಸರಿ ತೇಜ,
ಇವತ್ ನಿನ್ ಪ್ರೋಗ್ರಾಮ್ ಏನು? ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಅಕಾಡೆಮಿಕ್ ರಿವ್ಯೂ ಮೀಟಿಂಗ್ ಇದೆ ಮೇಡಮ್. ನೀನೊಬ್ನೇ ಅಲ್ಲಿಗೆ ಹೋದ್ರೆ ಸಾಕಾಗೋದಿಲ್ವಾ? ಅಂದ್ರೆ ನೀವು ಅಡ್ರೆಸ್ ಮಾಡಬೇಕಾಗಿರೋ ಕೆಲವು ಪಾಯಿಂಟ್ಸ್ ಇದೆ ಮೇಡಮ್. ಈ ಸಿಚುವೇಶನ್ನ ನನಗೆ ಅನುಕೂಲ ಆಗೋ ಹಾಗೆ ಬದಲಾಯಿಸ್ಕೋಬೇಕು. ಹಲೋ, ಪ್ರೀತಿ, ಐಲ್ ಕಾಲ್ ಯು ಬ್ಯಾಕ್. ಯಾ ರಾಹುಲ್? ಏನು ತುಂಬಾ ದಿನ ಆದ್ಮೇಲೆ ಮೀಟಿಂಗು? ಆ ಭಾಷಣಿಯಿಂದ ಏನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಇರೋದು ಮನೇಲಲ್ಲ ರಾಹುಲ್, ಯೂನಿವರ್ಸಿಟಿಲಿ. ನೀನ್ ಆಂಟಿ ಹತ್ರ ಬಂದು ಸಾಲ್ವ್ ಮಾಡ್ತೀನಿ ಅಂತ ಹೇಳು. ಇವಾಗ ಅದನ್ನೆಲ್ಲ ನೋಡ್ಕೊಳ್ಳೋ ತಾಳ್ಮೆ ನನಗಿಲ್ಲ. ಡೋಂಟ್ ಮಿಸ್ ದ ಚಾನ್ಸ್ ರಾಹುಲ್. ಆಲ್ರೆಡಿ ನಿನ್ ಮೇಲೆ ಆಂಟಿ ಡೌಟ್ ಪಡ್ತಿದ್ದಾರೆ. ಸಿನ್ಸಿಯರ್ ಆಗಿ ವರ್ಕ್ ಕಂಪ್ಲೀಟ್ ಮಾಡಿದ್ರೆ ಮತ್ತೆ ನಿನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಆಟೋಮೆಟಿಕ್ ಆಗಿ ಭಾಷಿಣಿನ ಗೆಟ್ ಔಟ್ ಅಂತಾರೆ. ನೀನು ಬದಲಾಗಿದೆಯಾ, ಕುಡಿತಿಲ್ಲ ಅಂತ ಆಂಟಿ ಮುಂದೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಚಾನ್ಸ್. ಡೋಂಟ್ ಮಿಸ್ ಇಟ್, ಓಕೆ? ಪ್ರಿನ್ಸಿಪಲ್ ಜೊತೆ ಇರೋ ಮೀಟಿಂಗ್ ನ ಮುಂದಕ್ಕೆ ದೂಡೋದು ಇಂಪಾಸಿಬಲ್ ಅಲ್ವಾ ತೇಜ? ಸ್ಯಾಲರಿನ ಹೈಕ್ ಮಾಡೋ ವಿಷಯದಲ್ಲಿ ನಾವು ತಡ ಮಾಡೋದು ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ ತೇಜ. ಈಗೇನ್ ಮಾಡೋದು? ನಾನು ಹೋಗ್ತೀನಿ ಮೇಡಮ್. ನೀವು ಆಫೀಸಿಗೆ ಹೋಗಿ. ಏನು, ನೀನ್ ಹೋಗ್ತೀಯಾ? ಯಾ ಮೇಡಮ್. ಯಾಕೆ? ಅಲ್ಲಿ ಯಾರು ಇರೋದಿಲ್ಲ, ಮತ್ ಬಂದು ನೀನು ಓಲಾಡ್ತಿದ್ರು ಯಾರು ಕೇಳಲ್ಲ ಅಂತನ? ಮೇಡಮ್, ಇಲ್ಲ ಮೇಡಮ್, ನಾನು ಬದಲಾಗಿದ್ದೀನಿ ಅಂತ ನೀವು ನಂಬೋದಕ್ಕೆ, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಬೇಡ ರಾಹುಲ್, ಈ ಥರದ ವಿಷಯಗಳಲ್ಲಿ ನೀನ್ ಇನ್ವಾಲ್ವ್ ಆಗದೆ ಇರೋದೇ ತುಂಬಾ ಒಳ್ಳೇದು ಅನ್ಸುತ್ತೆ. ಮೇಡಮ್ ಪ್ಲೀಸ್, ನನಗೆ ಒಂದೇ ಒಂದು ಚಾನ್ಸ್ ಕೊಡಿ. ವಾಗ್ದೇವಿ, ರಾಹುಲ್ ತಾನಾಗೆ ತಾನು ಹೊರಗಡೆ ಹೋಗ್ತೀನಿ, ಸಮಸ್ಯೆನ ಪರಿಹರಿಸ್ತೀನಿ ಅಂತ ಕೇಳ್ಕೊಂಡ್ರೆ ಯಾಕೆ ಒಪ್ಕೋತಾ ಇಲ್ಲ ನೀನು? ಅವನ್ ಬದಲಾಗಬೇಕು ಅಂತಾನೆ ಅಲ್ವ ನೀನ್ ಕೇಳ್ಕೊತಾ ಇರೋದು? ಅಂಥದ್ರಲ್ಲಿ ಒಂದು ಅವಕಾಶ ಕೊಡೋದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಓಕೆ ರಾಹುಲ್, ನೀ ಹೋಗು. ಆದ್ರೆ ನೀನೊಬ್ನೇ ಹೋಗ್ಕೊಡ್ದು, ನಿನ್ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗು. ಯಾರೋ ಯಾಕೆ ಅಮ್ಮವ್ರೆ? ರಾಹುಲ್ ಅವ್ರ ಜೊತೆಗೆ ನಾನೇ ಹೋಗ್ತೀನಿ. ನಾನು ಅಲ್ಲಿಗೆ ಪೂಜೆಗೋ ವ್ರತಕ್ಕೋ ಹೋಗ್ತಾ ಇಲ್ಲ, ಆಫೀಸ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀನ್ ಬರೋ ಅವಶ್ಯಕತೆ ಇಲ್ಲ. ಪ್ರೀತಿ, ನೀನ್ ನನ್ನ ಜೊತೆ ಬರ್ತೀಯಾ? ಶೋರ್ ರಾಹುಲ್, ಶೋರ್. ಹಾಗಾದ್ರೆ ನಿಮ್ ಜೊತೆ ನಾನು ಕೂಡ ಬರ್ತೀನಿ. 3 ಜನ ಒಟ್ಟಿಗೆ ಹೋಗೋಣ. ನಿನಗೇನ್ ಗೊತ್ತು ಅಂತ ಬರ್ತೀನಿ ಅಂತಿದ್ಯಾ? ಪ್ರೀತಿಗಾದ್ರೆ ಇಂಥ ವಿಷಯಗಳ ಬಗ್ಗೆ, ಈ ಬಿಸ್ನೆಸ್ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ನೋಡು, ನೀನ್ ಬರೋದ್ರಿಂದ ಕೆಲಸ ಹಾಳಾಗುತ್ತೆ ಹೊರತು ಅಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪ್ರೀತಿ, ಲೆಟ್ಸ್ ಗೋ. ಎಸ್, ನಾನು ಅನ್ಕೊಂಡ ಹಾಗೆ ಇವಳು ಊರ್ಕೋತಿದ್ದಾಳೆ, ಇನ್ನೂ ಊರ್ಕೋಬೇಕು.
ಲೆಟ್ಸ್ ಗೋ ಪ್ರೀತಿ. ಏನಾಯ್ತು ಪ್ರೀತಿ, ಯಾಕೆ ಹಾಗೆ ನೋಡ್ತಿದ್ಯಾ? ಅಂದ್ರೆ ಇವತ್ ಯೂನಿವರ್ಸಿಟಿ ಹತ್ರ ಲೇಬರೇಷನ್ನ ತುಂಬಾ ಬುದ್ಧಿವಂತಿಕೆಯಿಂದ ಡೀಲ್ ಮಾಡಿದೆ ಅಲ್ವಾ? ನಿನ್ನ ಕಳ್ಸೋದಕ್ಕೆ ಭಯ ಪಟ್ಟಿದ್ದ ಆಂಟಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ಪ್ರೌಡ್ ಫೀಲ್ ಆಗ್ತಾರೆ. ಥ್ಯಾಂಕ್ ಯು ಪ್ರೀತಿ. ಯಾವಾಗಲೂ ಹೀಗೆ ಇರ್ಬೋದಲ್ಲ ರಾಹುಲ್? ಆ ಡ್ರಿಂಕ್ಸು, ಸಿಗರೇಟು, ಹಳೆ ಕಥೆ ಎಲ್ಲ ಬಿಡ್ಬೋದಲ್ವಾ? ಅಂದ್ರೆ ಏನು, ನನ್ನ ಸರಸ್ಸುನ ಮರ್ತು ಹೋಗು ಅಂತ ಹೇಳ್ತಿದ್ಯಾ? ನೋ 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 ನೋ, ಐ ಡೋಂಟ್ ಮೀನ್ ಇಟ್ ರಾಹುಲ್. ವಾಟ್ ಎವರ್ ಯು ಮೀನ್ ಪ್ರೀತಿ. ಸರಸ್ಸು ನೆನಪುಗಳೇ ನನ್ನ ಉಸಿರು. ಅದರ ಜೊತೆನೆ ನನ್ನ ಪ್ರಾಣ ಹೋಗ್ಬೇಕೇ ಹೊರತು ಅದನ್ನ ಬಿಡೋ ಮಾತೇ ಇಲ್ಲ. ನನಗ್ ಗೊತ್ತಿಲ್ವಾ ರಾಹುಲ್, ನೀನ್ ಸರ್ಸುನ ಅಷ್ಟೊಂದು ಲವ್ ಮಾಡ್ತಿದ್ಯಾ ಅಂತಾನೆ ಅಲ್ವಾ? ಮಧ್ಯದಲ್ಲಿ ಬಂದಿರೋ ಭಾಷಿನಿನ ದೂರ ಮಾಡೋದಕ್ಕೆ ನಾನ್ ನಿನಗೆ ಹೆಲ್ಪ್ ಮಾಡ್ತಿರೋದು. ನಿನ್ ಮನ್ಸಲ್ಲಿರೋ ಸರಸು, ಮನೇಲಿರೋ ಭಾಷಿಣಿ ಇಬ್ರು ಒಬ್ಬರೇ ರಾಹುಲ್. ಅದು ನಿನಗೆ ಗೊತ್ತಾಗೋ ಮೊದಲೇ ನಿನ್ನ ನನ್ನವನಾಗಿ ಮಾಡ್ಕೋತೀನಿ. ಅದಕ್ಕೆ ಇವತ್ತೇ ಒಳ್ಳೆ ಮುಹೂರ್ತ ಇಟ್ಟಿದ್ದೀನಿ. ಏನಾಯ್ತು ರಾಹುಲ್? ಏನೋ ಪ್ರಾಬ್ಲಮ್ ಆಗಿರೋ ಹಾಗಿದೆ, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಇರು. ಏನ್ ರಾಹುಲ್, ಈ ಟೈಮಲ್ಲಿ ಕಾರ್ ಈ ತರ? ಇಂಜಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ನನಗೂ ಅರ್ಥನೇ ಆಗ್ತಿಲ್ಲ. ಎಲ್ಲ ನಾರ್ಮಲ್ ಆಗೇ ಇದೆ, ಆದ್ರೆ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಾಗ್ದಿರೋ ಹಾಗೆ ಕಾರ್ ಇಲ್ಲೇ ಕೆಡೋ ಥರ ಮಾಡಿದ್ದು ನಾನೇ. ಮತ್ತಿವಾಗ ಏನ್ ಮಾಡೋದು ರಾಹುಲ್? ಅದೇ ಗೊತ್ತಾಗ್ತಿಲ್ಲ. ಮೊಬೈಲಲ್ಲಿ ಸಿಗ್ನಲ್ ಕೂಡ ಇಲ್ಲ. ಹೌದು, ರಾಹುಲ್ ಇಲ್ಲೇ ಹತ್ರದಲ್ಲಿ ನಮ್ ಗೆಸ್ಟ್ ಹೌಸ್ ಇರೋ ಹಾಗಿದೆ ಅಲ್ವಾ? ಹೌದು. ಒಂದ್ ಕೆಲ್ಸ ಮಾಡೋಣವಾ, ಇವತ್ತು ನಾವ್ ಅಲ್ಲೇ ಸ್ಟೇ ಮಾಡೋಣವಾ? ಸರಿ, ನಮಗೆ ಬೇರೆ ಆಪ್ಷನ್ ಇಲ್ವಲ್ಲ. ವಾಚ್ಮ್ಯಾನ್ ಕಾರ್ ಕೊಟ್ಟು ರಿಪೇರ್ ಮಾಡಿಸು ಅಂತ ಹೇಳೋಣ.
ನಮಸ್ಕಾರ ಸರ್. ಏನ್ ಸರ್ ನೀವು ಈ ಟೈಮಲ್ಲಿ ಬರ್ತಾ ಇದ್ದೀರಾ? ಕಾರ್ ಬ್ರೇಕ್ ಡೌನ್ ಆಗಿದೆ. ಯಾರಾದ್ರೂ ಮೆಕ್ಯಾನಿಕ್ ಇದ್ರೆ ಕರ್ಕೊಂಡು ಬಂದು ರಿಪೇರ್ ಮಾಡಿಸು. ಓಕೆ ಸರ್. ಪ್ಲಾನ್ ಮಾಡಿ ಇಲ್ಲಿಗೆ ಬರೋ ಹಾಗೆ ಮಾಡಿತ್ತು. ನೀನು ನಾನು ಸೆಪರೇಟ್ ರೂಮ್ಸ್ ಅಲ್ಲಿ ಇರೋದಕ್ಕಲ್ಲ ರಾಹುಲ್, ಭಾಷಿಣಿ ಮೇಲಿರೋ ಕೋಪನ ಅಡ್ವಾಂಟೇಜ್ ಆಗಿ ತಗೊಳ್ಳೋದಕ್ಕೆ, ನಿನ್ನ ನನ್ನವನಾಗಿ ಮಾಡ್ಕೊಳ್ಳೋದಕ್ಕೆ, ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ. ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಸಿಗಲ್ಲ. ಹಲೋ, ಬಂದ್ಯಾ? ಇಲ್ಲೇ ಇದ್ದೇನೆ ಮೇಡಮ್. ಅಲ್ಲೇ ಇರು, ಬರ್ತೀನಿ. ಕುಡಿಲದನ ಹೊರಡು ನೀನು. Yes. ಪ್ರೀತಿ, ಹಾ ರಾಹುಲ್, ವಾಚ್ಮನ್ಗೆ ಫುಡ್ ತಗೊಂಡ್ ಬರಕ್ ಹೇಳೋಣ. ವಾಟ್ ಯು ಸೇ? ಆಸ್ ಯು ವಿಶ್ ರಾಹುಲ್. ಆ ಬಾಟ್ಲ್ ಏನ್ ಇಲ್ಲಿದೆ? ವಾಚ್ಮನ್ ತರಿಸ್ಕೊಂಡಿರ್ಬೋದೇನೋ. ವಾಚ್ಮನ್? ಇದ್ರ ಬಗ್ಗೆ ದಿ ಗ್ರೇಟ್ ವಾಗ್ದೇವಿ ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಕಥೆ. ರಾಹುಲ್, ರಾಹುಲ್, ಇವಾಗ ಯಾಕದನ್ನ ಓಪನ್ ಮಾಡ್ತಿದ್ಯಾ? ಕುಡಿಯೋದಕ್ಕೆ. ಅಯ್ಯೋ, ಇವಾಗ ಯಾಕೆ ರಾಹುಲ್? ಬೇಡ. ದಿನ ಕುಡಿದು ಹೆಲ್ತ್ ಅನ್ನ ಸ್ಪಾಯಿಲ್ ಮಾಡ್ಕೊಳ್ಳೋದು ಯಾಕೆ ಹೇಳು? ನಾನು ಕುಡಿಲಿಲ್ಲ ಅಂದ್ರೆ ನನ್ನ ಮೈಂಡ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ನನಗೆ ನಿದ್ರೆನೂ ಬರೋದಿಲ್ಲ. ಪ್ರೀತಿ, ನನ್ನ ಸರಸು ನನ್ನಿಂದ ದೂರ ಆದ್ಮೇಲೆ ನನಗೆ ಹತ್ರ ಆಗಿ ನನ್ನ ನೋವನ್ನ ಮತ್ತಾಗಿ ಬದಲಾಯಿಸಿದ್ದು ಈ ಡ್ರಿಂಕ್ಸ್ ಒಂದೇ. ಸರಿ ರಾಹುಲ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.